ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ನೇನು ಸಂಕ್ರಾಂತಿ ಹಬ್ಬ ಬಂದೇ ಬಿಡ್ತಲ್ವಾ, ಸಂಕ್ರಾಂತಿ ಕಾಳುಗಳನ್ನ ಕೊಡೋದಕ್ಕೆ ಚಿಕ್ಕ ಚಿಕ್ಕ ಪುಟಾಣಿ ಪೌಚಸ್ ಗಳಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಅದರಲ್ಲಿ ನಾವು ಕಾಳುಗಳನ್ನ ಹಾಕಿ ಎಳ್ಳು ಬೆಲ್ಲವನ್ನ ಹಾಕಿ ಕೊಡಬಹುದು. ನಾನು ಇವತ್ತು ನಿಮ್ ಜೊತೆ 6 ಐಡಿಯಾಸ್ ಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ, ಈ ಎಲ್ಲಾ ಪೌಚಸ್ ಗಳನ್ನು ನಾನು ಒಂದು ಶಾಪಿಂಗ್ ಬ್ಯಾಗ್ ಅನ್ನ ಬಳಸಿ ಮಾಡಿರೋದು. ಒಂದೇ ಒಂದು ಶಾಪಿಂಗ್ ಬ್ಯಾಗ್ ಸಾಕಾಯ್ತು ನನಗೆ 6 ಪೌಚಸ್ ರೆಡಿ ಮಾಡೋದಕ್ಕೆ. ನೋಡಿ, ಇಲ್ಲಿ ಈ ತರದ ಶಾಪಿಂಗ್ ಬ್ಯಾಗ್ಗಳು ನಾವು ಸಾಮಾನ್ಯವಾಗಿ ಬಟ್ಟೆ ಎಲ್ಲ ಕೊಂಡ್ಕೊಂಡಾಗ ಬಂದೇ ಇರುತ್ತಲ್ವಾ. ಸೊ ಈ ರೀತಿಯಾದ ಶಾಪಿಂಗ್ ಬ್ಯಾಗ್ ಅನ್ನ ಬಳಸ್ಬಿಟ್ಟು ನಾನಿವತ್ತು 6 ಪೌಚಸ್ ಗಳನ್ನ ಹೊಲ್ದಿದ್ದೀನಿ. ಅದನ್ನ ಇವಾಗ ನಿಮ್ ಜೊತೆ ಕೂಡ ಶೇರ್ ಮಾಡ್ತೀನಿ. ಹಾಗಾದ್ರೆ ಬನ್ನಿ, ಯಾವ್ದು ಆ 6 ಐಡಿಯಾಸ್ ಅಂತ ನೋಡ್ಕೊಂಡ್ ಬರೋಣ. ಇವತ್ತಿನ ಮೊದಲನೇ ಒಂದು ಪರ್ಸ್ ಮಾಡೋದಕ್ಕೆ ನಾನಿಲ್ಲಿ ಮೇನ್ ಬಟ್ಟೆಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅದರ ಬೇಸ್ ಅನ್ನ ಒಂದ್ ಸ್ವಲ್ಪ ಕರ್ವ್ ಆಕೃತಿಯಲ್ಲಿ ಮಾಡ್ಕೊಂಡಿದೀನಿ. ಮತ್ತೆ ಶಾಪಿಂಗ್ ಬ್ಯಾಗ್ ಅನ್ನು ಅದೇ ಅಳತೆಗೆ ಕಟ್ ಮಾಡಿ ಇಟ್ಕೊಂಡಿದೀನಿ. ನೆಕ್ಸ್ಟ್ ನಾನು ನಿಮ್ಗೆ ಅಳತೆಯನ್ನ ತಿಳಿಸ್ತಾ ಹೋಗ್ತೀನಿ. ಇದು 4 ಇಂಚು ಉದ್ದ ಇದೆ, ಹಾಗೆ 6 ಇಂಚು ಅಗಲ ಇದೆ. ಈಗ ಏನ್ ಮಾಡ್ಬೇಕು ಅಂದ್ರೆ, ಈ ಒಂದು ಶಾಪಿಂಗ್ ಬ್ಯಾಗ್ಗೆ ಇದನ್ನ ಮೇನ್ ಬಟ್ಟೆಯನ್ನ ಇಟ್ಕೊಂಡಿದೀನಲ್ಲ, ಅದೇ ಪ್ರಕಾರವಾಗಿ ಬಾರ್ಡರ್ಸ್ಗೆ ಸ್ಟಿಚ್ ಅನ್ನ ಹಾಕೊಳ್ಬೇಕು. ಈಗ 2 ಪೀಸಸ್ಗೂ ನಾನು ಬಾರ್ಡರ್ಸ್ ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು. ಇವಾಗ ನಾನು ಇದಕ್ಕೆ ಜಿಪ್ ಅನ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ಜಿಪ್ ಅನ್ನ 2ರ ಮಧ್ಯೆನೂ ಈ ಪ್ರಕಾರವಾಗಿ ಸ್ಟಿಚ್ ಅನ್ನ ಹಾಕೊಳ್ಬೇಕು. ಒಮ್ಮೆ ಈ ತರ ಸ್ಟಿಚ್, ನಂತರ ಅದನ್ನ ಉಲ್ಟಾ ತಿರುಗಿಸ್ಬಿಟ್ಟು ಪ್ರೆಸ್ ಸ್ಟಿಚ್ ಅನ್ನ ಹಾಕೊಳ್ಬೇಕು. ಜಿಪ್ ಅನ್ನ ಅಟ್ಯಾಚ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆನೇ ಈಗಾಗಲೇ ಒಂದು ಡೀಟೇಲ್ ವಿಡಿಯೋವನ್ನ ಪೋಸ್ಟ್ ಮಾಡಿದೀನಿ, ಅದನ್ನ ಚೆಕ್ ಮಾಡಬಹುದು. ಈಗ ಇದಕ್ಕೆ ರನ್ನರ್ ಅನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ರನ್ನರ್ ಇನ್ಸರ್ಟ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಏನ್ ಮಾಡ್ಬೇಕು ಅಂದ್ರೆ, ಈ ತರ ನಾವು ಇದನ್ನ ಉಲ್ಟಾ ಇಟ್ಕೊಂಡು 3 ಕಡೆಗೂ ಡಬಲ್ ಸ್ಟಿಚ್ ಅನ್ನ ಹಾಕೊಳ್ಬೇಕು. ಈಗ ಸ್ಟಿಚ್ ಹಾಕೊಂಡಿದ್ದಾಯ್ತು. ಇವಾಗ ಇದನ್ನ ಸೀದಾ ಮಾಡ್ಕೊಳ್ಳೋ ಸಮಯ. ಇವಾಗ ನೋಡಿ, ಸುಂದರವಾದ ಪರ್ಸು ರೆಡಿ ಟು ಯೂಸ್ ಇದೆ. ತುಂಬಾನೇ ಈಸಿ ಮತ್ತೆ ಬೇಗ ಕೂಡ ಆಗುತ್ತೆ. ಹಾಗಾದ್ರೆ ಬನ್ನಿ, ಇವತ್ತಿನ 2ನೇ ಪರ್ಸು ಯಾವ ತರ ಮಾಡೋದು ಅನ್ನೋದನ್ನ ನೋಡೋಣ. ಇವತ್ತಿನ 2ನೇ ಪರ್ಸ್ ಮಾಡೋದಕ್ಕೆ ನಾನಿಲ್ಲಿ ಮೇನ್ ಬಟ್ಟೆ ಹಾಗೆ ಮತ್ತೆ ಶಾಪಿಂಗ್ ಬ್ಯಾಗ್ ಅನ್ನ ಕಟ್ ಮಾಡಿ ಇಟ್ಕೊಂಡಿದ್ವಿ. ಮತ್ತೆ ಇದರ ಅಳತೆ 10.25 ಇಂಚ್ ಆಗುವಷ್ಟು ಉದ್ದ ಇದೆ. ನೆಕ್ಸ್ಟ್ ಒಂದು 5 ಇಂಚ್ ಆಗುವಷ್ಟು ಅಗಲ ಇದೆ. ಈಗ ಇದನ್ನ 4 ಕಡೆಗೂ ನಾನು ಜೋಡಿಸ್ಬಿಟ್ಟು ಸ್ಟಿಚ್ ಅನ್ನು ಹಾಕೊಂಡು ಸಿಂಗಲ್ ಪೀಸ್ ಆಗಿ ರೆಡಿ ಮಾಡ್ಕೊಳ್ತೀನಿ. ಇಲ್ಲಿ ಎಲ್ಲಾ ಪರ್ಸ್ಗಳಿಗೂ ನಾನು ಕೇವಲ ಬಾರ್ಡರ್ ಮಾತ್ರ ಸ್ಟಿಚ್ ಮಾಡ್ತಾ ಇದ್ದೀನಿ. ಕ್ವಿಲ್ಟ್ ತರ ಹೀಗೆ ಫುಲ್ ಸ್ಟಿಚಸ್ ಏನು ಹಾಕ್ತಾ ಇಲ್ಲ, ಜಸ್ಟ್ ಬಾರ್ಡರ್ ಅನ್ನ ಸ್ಟಿಚ್ ಮಾಡ್ಕೊಂಡಿದ್ದಾಯ್ತು. ಈಗ ಇದಕ್ಕೆ ಜಿಪ್ ಅನ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. 2 ಕಡೆಗೂ ಈ ರೀತಿಯಾಗಿ ನಾನು ಜಿಪ್ ಅನ್ನ ಸ್ಪ್ಲಿಟ್ ಮಾಡಿಬಿಟ್ಟು ನೆಕ್ಸ್ಟ್ ಅದನ್ನ ಅಟ್ಯಾಚ್ ಮಾಡ್ತೀನಿ. ಹೀಗೆ ಸ್ಟಿಚ್ ಅನ್ನ ಮಾಡ್ಕೊಂಡು ನಂತರ ಅದನ್ನ ಪ್ರೆಸ್ ಸ್ಟಿಚ್ ಮಾಡಿ ಫಿನಿಶ್ ಮಾಡಬೇಕು. ನೋಡಿ, ಇವಾಗ ಈ ತರ ರೆಡಿ ಆಗಿದೆ. ಇದಕ್ಕೆ ನಾನಿವಾಗ ರನ್ನರ್ ಅನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ರನ್ನರ್ ಅನ್ನ ಇನ್ಸರ್ಟ್ ಮಾಡ್ಕೊಂಡಿದ್ದಾದ ನಂತರ ಇದನ್ನ ಹೀಗೆ ಉಲ್ಟಾ ಮಾಡ್ಕೊಳ್ಳೋಣ. ಉಲ್ಟಾ ಮಾಡ್ಕೊಂಡಿದ್ದಾದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ, ಕರೆಕ್ಟ್ ಆಗಿ ಇದನ್ನ ಪ್ರೆಸ್ ಮಾಡಿ ಅದರ ಬೇಸು ಕರೆಕ್ಟ್ ಆಗಿ ನಮ್ಗೆ ಸಿಗ್ಬೇಕು. ಆ ತರ ಇಟ್ಕೊಂಡು ಅಲ್ಲಿಂದ ಒಂದು ನೆರಿಗೆ ಅಥವಾ ಪ್ಲೇಟ್ ಅನ್ನ ಈ ಪ್ರಕಾರವಾಗಿ ತಗೊಳ್ಬೇಕು. ಇದು ಹೆಚ್ಚು ಕಮ್ಮಿ 1.5 ಇಂದ 2 ಇಂಚ್ ಆಗುವಷ್ಟು ಪ್ಲೀಟು ಬರಬೇಕು. ನೋಡಿ, ಈ ತರ ಅಲ್ಲಿ ಡಬಲ್ ಫೋಲ್ಡ್ ಬರುತ್ತೆ ಬಾಟಮ್ಗೆ. ಈಗ ಅದೇ ಪ್ರಕಾರವಾಗಿ ನಾವು ಹಿಡ್ಕೊಂಡು 2 ಸೈಡ್ಸ್ ಅನ್ನ ಸ್ಟಿಚ್ ಮಾಡ್ಕೊಳ್ಬೇಕು. 2 ಸೈಡ್ಸ್ ಅನ್ನ ಸ್ಟಿಚ್ ಮಾಡ್ಕೊಂಡಿದ್ದಾದ ನಂತರ ಇದನ್ನ ಸೀದಾ ಮಾಡ್ಕೊಳ್ಳೋಣ. ಹೀಗೆ ನಾನು ಕೆಳಗಡೆ ಒಂದು ನೆರಿಗೆ ಅಥವಾ ಪ್ಲೀಟ್ ಅನ್ನ ತಗೊಂಡಿರೋದ್ರಿಂದ ಇಲ್ಲಿ ಈ ಒಂದು ಪರ್ಸ್ಗೆ ಒಂದು ಬೇಸು ಕ್ರಿಯೇಟ್ ಆಗತ್ತೆ, ಅದಕ್ಕೋಸ್ಕರ ಮಾತ್ರ. ನೋಡಿ, ಇಲ್ಲಿ ಸ್ವಲ್ಪ ಅಗಲವಾದ ಬಾಟಮು ನಮ್ಗೆ ಸಿಗತ್ತೆ. ಹೀಗೆ ಈಗ ಈ ಒಂದು ಪರ್ಸು ರೆಡಿ ಟು ಯೂಸ್ ಇದೆ. ನೋಡಿ, ಸಿಂಪಲ್ ಆಗಿ ಈಸಿಯಾಗಿ ಸಿಂಗಲ್ ಪೀಸ್ ಬಟ್ಟೆಯಿಂದ ಮಾಡಬಹುದಾದಂತ ಪರ್ಸ್ ಇದು. ಕಾಯಿನ್ಸ್ ಅನ್ನ ಹಾಕಿಡೋದಕ್ಕೆ ಅಥವಾ ನಾವು ಹೇಳಿದಂತೆ ಸಂಕ್ರಾಂತಿ ಕಾಳುಗಳನ್ನೆಲ್ಲ ಹಾಕೊಳ್ಳೋದಕ್ಕೆ ತುಂಬಾನೇ ಐಡಿಯಲ್ ಆಗಿದೆ. ಹಾಗಾದ್ರೆ ಬನ್ನಿ, ಇವತ್ತಿನ 3ನೇ ಐಡಿಯಾ ಏನು ಅಂತ ನೋಡ್ಕೊಂಡ್ ಬರೋಣ. ಇವತ್ತಿನ 3ನೇ ಪರ್ಸ್ ಮಾಡೋದಕ್ಕೆ ನಾನಿಲ್ಲಿ ಈ ರೀತಿಯಾದ ಒಂದು ಬಟ್ಟೆಯನ್ನ ತಗೊಂಡಿದ್ದೀನಿ. ಹಾಗೆ ಇದರ ಅಳತೆ 9 ಇಂಚು ಉದ್ದ ಇದೆ, 6 ಇಂಚು ಅಗಲ ಇದೆ. ಹಾಗೆ ನೀವು ನೋಡ್ತಿರೋ ಹಾಗೆ ನಾನು ಇದಕ್ಕೂ ಕೂಡ ಶಾಪಿಂಗ್ ಬ್ಯಾಗ್ ಅನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಶಾಪಿಂಗ್ ಬ್ಯಾಗ್ ಅನ್ನ ಅಟ್ಯಾಚ್ ಮಾಡಿಬಿಟ್ಟು 4 ಕಡೆಗೂ ಸ್ಟಿಚ್ ಅನ್ನ ಹಾಕಿ ಇದನ್ನ ಸಿಂಗಲ್ ಪೀಸ್ ಆಗಿ ರೆಡಿ ಮಾಡ್ಕೊಳ್ತೀನಿ.
ಮತ್ತೆ ಆಸ್ ಯೂಶುವಲ್ ನಾವು ಇದಕ್ಕೆ ಜಿಪ್ ಅನ್ನ ಅಟ್ಯಾಚ್ ಮಾಡೋ ಸಮಯ ಎರಡು ತುದಿಗೂ ಈ ರೀತಿಯಾಗಿ ನಾನು ಜಿಪ್ ಅನ್ನ ಇಟ್ಬಿಟ್ಟು ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀನಿ. ನೋಡಿ ಈ ತರ ಎರಡು ಕಡೆಗೂ ಜಿಪ್ ಅನ್ನ ಅಟ್ಯಾಚ್ ಮಾಡ್ಕೊಂಡಿದ್ದಾಯ್ತು. ಈಗ ರನ್ನರ್ ಅನ್ನ ಇನ್ಸರ್ಟ್ ಮಾಡ್ಕೊಳ್ಳೋ ಸಮಯ. ರನ್ನರ್ ಕೂಡ ಅಷ್ಟೇನೆ ಒಂದೆರಡು ಸಲ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೂ ಕೂಡ ಈಸಿಯಾಗಿ ಹಾಕಕ್ ಬರುತ್ತೆ. ರನ್ನರ್ ಇನ್ಸರ್ಟ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಇದನ್ನ ಉಲ್ಟಾ ಮಾಡ್ಕೊಂಡು ನಂತರ ಏನ್ ಮಾಡ್ತೀನಿ ಅಂತಂದ್ರೆ ಈ ಜಿಪ್ ಏನ್ ಕಾಣಿಸ್ತಾ ಇದೆಯಲ್ಲ ಇದು ಕರೆಕ್ಟ್ ಆಗಿ ನಮ್ಗೆ ಹೀಗೆ ಸೆಂಟರ್ ಅಲ್ಲಿ ಕಾಣಿಸ್ಬೇಕು. ಆ ತರ ನಾವು ಪ್ರೆಸ್ ಮಾಡಿ ಇಟ್ಕೊಳ್ಬೇಕು. ಹೀಗೆ ಇಟ್ಕೊಂಡಿದ್ದಾದ ನಂತರ ಎರಡು ಸೈಡ್ಸ್ ಅನ್ನು ನಾವು ಸ್ಟಿಚ್ ಮಾಡಿ ಲಾಕ್ ಮಾಡ್ಬೇಕು. ಈಗ ನಾನು ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು. ಇವಾಗ ಇದನ್ನ ಜಿಪ್ ಮುಖಾಂತರ ಸೀದಾ ಮಾಡ್ಕೊಳ್ತೀನಿ. ಸೀದಾ ಮಾಡ್ಕೊಂಡಿದ ನಂತರ ನೋಡಿ ಹೀಗೆ ಬಂದಿದೆ. ಇದನ್ನ ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ಮಾಡ್ಕೊಂಡ್ರೆ ಸ್ಯಾನಿಟರಿ ಪ್ಯಾಡ್ ಪೌಚಸ್ ಆಗಿ ಕೂಡ ಯೂಸ್ ಮಾಡಬಹುದು. ಇಲ್ಲದಿದ್ರೆ ಟಿಶ್ಯೂ ಪೇಪರ್ಸ್ ನೆಲ್ಲ ಇಟ್ಕೊಳ್ಳಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಇವತ್ತಿನ 4ನೇ ಐಡಿಯಾ ಯಾವುದು ಅಂತ ನೋಡೋಣ. ನಾನಿಲ್ಲಿ ಒಂದು ಮೀನ್ ಬಟ್ಟೆಯನ್ನ ಇಟ್ಕೊಂಡಿದೀನಿ. ಹಾಗೆ ಅದರ ಅಳತೆ 8x8 ಇಂಚ್ ಇದೆ. ಅದೇ ಅಳತೆಯ ಒಂದು ಶಾಪಿಂಗ್ ಬ್ಯಾಗ್ ಅನ್ನ ಕಟ್ ಮಾಡಿ ಇಟ್ಕೊಂಡಿದೀನಿ. ಈ 6 ಪರ್ಸ್ ಅನ್ನ ಮಾಡೋದಕ್ಕೆ ನನ್ಗೆ ಒಂದೇ ಒಂದು ಶಾಪಿಂಗ್ ಬ್ಯಾಗ್ ಸಾಕಾಯ್ತು. ಈಗ ಇದೇ ಪ್ರಕಾರವಾಗಿ ನಾನು 4 ಸೈಡ್ಸ್ ಅನ್ನು ಸ್ಟಿಚ್ ಮಾಡ್ಕೊಂಡು ಇದನ್ನ ಸಿಂಗಲ್ ಪೀಸ್ ಆಗಿ ರೆಡಿ ಮಾಡ್ಕೊಂಡೆ. ಅದಾದ್ಮೇಲೆ ಏನ್ ಮಾಡ್ತೀನಿ ಅಂದ್ರೆ ಕರೆಕ್ಟ್ ಆಗಿ ಸೆಂಟರ್ ನಲ್ಲಿ ಈ ತರ ಕಟ್ ಮಾಡ್ಕೊಳ್ತೀನಿ. ಈಗ 2 ಪಾರ್ಟ್ಸ್ ಇಂದನು 2 ಬೇರೆ ಬೇರೆಯ ಪರ್ಸ್ ಅನ್ನ ಮಾಡೋದನ್ನ ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಒಂದು ಜಿಪ್ ಅನ್ನ ತಗೊಂಡು ಅದನ್ನ ಸ್ಪ್ಲಿಟ್ ಮಾಡ್ಕೊಂಡೆ. ಹಾಗೆ ಇಲ್ಲಿ ನಾವು ಕಟ್ ಮಾಡಿದ್ವಲ್ಲ ಅದೇ ಜಾಗಕ್ಕೆ ಈ ತರ ನಾವು ಜಿಪ್ ಅನ್ನ ಅಟ್ಯಾಚ್ ಮಾಡಬೇಕು. ಈ ರೀತಿಯಾಗಿ ನಾನು ಜಿಪ್ ಅನ್ನ ಅಟ್ಯಾಚ್ ಮಾಡಿದಾಯ್ತು. ಹಾಗೆ ಅದನ್ನ ಪ್ರೆಸ್ ಸ್ಟಿಚ್ ಕೂಡ ಮಾಡ್ಕೊಂಡಿದ್ದಾಯ್ತು. ಈಗ ಇದಕ್ಕೆ ರನ್ನರ್ ಅನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ರನ್ನರ್ ಅನ್ನ ಇನ್ಸರ್ಟ್ ಮಾಡ್ಕೊಂಡಿದ ನಂತರ ಹೀಗೆ ಕಾಣಿಸ್ತಾ ಇದೆ ನೋಡಿ, ಒಂದು ಸ್ಕ್ವೇರ್ ಆಕೃತಿಯಲ್ಲಿ ಬರುತ್ತೆ ಇದು. ನೆಕ್ಸ್ಟ್ ಇದನ್ನ ಉಲ್ಟಾ ಮಾಡ್ಕೊಳ್ಳೋಣ. ಉಲ್ಟಾ ಮಾಡ್ಕೊಂಡ್ಮೇಲೆ 2 ಸೈಡು ನಮ್ಗೆ ಓಪನ್ ಆಗಿದೆ, ಹಾಗೆ 2 ಸೈಡು ಕ್ಲೋಸ್ಡ್ ಆಗಿದೆ. ಓಪನ್ ಇರೋ ಸೈಡ್ಗೆ ನಾವು ಡಬಲ್ ಸ್ಟಿಚ್ ಅನ್ನ ಹಾಕಿ ಲಾಕ್ ಮಾಡಬೇಕು. ಈಗ ಇದನ್ನ ಜಿಪ್ಪಿನ ಮುಖಾಂತರ ಸೀದಾ ಮಾಡ್ಕೊಳ್ಳೋಣ. ಹಾಗೆ ಎಲ್ಲ ಕಾರ್ನರ್ಸ್ ಅನ್ನು ನೀಟಾಗಿ ಇದರಲ್ಲಿ ತೆಕ್ಕೊಳ್ಬೇಕು. ನೋಡಿ ಇವಾಗ ಇದು ಈ ರೀತಿಯಾಗಿ ಕಾಣಿಸ್ತಾ ಇದೆ. ಒಂದು ರೀತಿಯಲ್ಲಿ ಕೈಟ್ ಪೌಚ್ ಅಂತ ಕೂಡ ಇದನ್ನ ಹೇಳಬಹುದು. ಕಾಯಿನ್ಸ್ ಹಾಕೊಳ್ಳೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅದೇ ಒಂದು ಪೀಸ್, ಇನ್ನೊಂದು ಪೀಸ್ ಏನಿತ್ತು ಅದಕ್ಕೂ ಕೂಡ ಈ ರೀತಿಯಾಗಿ ಕಟ್ ಮಾಡಿದ್ನಲ್ಲ ಆ ಭಾಗಕ್ಕೆ ಜಿಪ್ ಅನ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಹಾಗೆ ಇದಕ್ಕೆ ರನ್ನರ್ ಅನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ರನ್ನರ್ ಇನ್ಸರ್ಟ್ ಮಾಡ್ಕೊಂಡಿದ್ದಾಯ್ತು. ಈಗ ಏನ್ ಮಾಡ್ತೀನಿ ಅಂತಂದ್ರೆ ಇದನ್ನ ಉಲ್ಟಾ ಮಾಡ್ಕೊಳ್ತೀನಿ. ಉಲ್ಟಾ ಮಾಡ್ಬಿಟ್ಟು ಒಂದೇ ಒಂದು ಪಾರ್ಟ್ ಏನು ಓಪನ್ ಇದೆ ಅಲ್ಲಿ ಮಾತ್ರ ನಾನು ಸ್ಟಿಚ್ ಅನ್ನ ಹಾಕೊಳ್ತೀನಿ. ಹೀಗೆ ಹಾಕೊಳ್ಳೋದ್ರಿಂದ ಇದು ಒಂದು ಟ್ರಯಾಂಗಲ್ ಶೇಪ್ ಅಲ್ಲಿ ಬರುವಂತ ಪರ್ಸ್ ಆಗಿ ರೆಡಿ ಆಗತ್ತೆ. ನೋಡಿ ಈ ತರ ಆಯ್ತು. ಸೊ ಒಂದು ಸ್ಕ್ವೇರ್ ಪೀಸ್ ಅನ್ನ ನಾವು ರೆಡಿ ಮಾಡ್ಕೊಂಡ್ಬಿಟ್ರೆ ಅದರಲ್ಲಿ 2 ಪರ್ಸ್ ಅನ್ನ ಮಾಡಬಹುದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಚಿಕ್ಕ ಚಿಕ್ಕ ಐಟಮ್ಸ್ ಅನ್ನ, ಇಯರ್ಫೋನ್ಸ್ ಅನ್ನೆಲ್ಲ ಹಾಕೊಳ್ಳಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಈ ಒಂದು ಪರ್ಸು. ಇವತ್ತಿನ ನೆಕ್ಸ್ಟ್ ಐಡಿಯಾ ನೋಡ್ತಾ ಹೋಗೋಣ. ನೆಕ್ಸ್ಟ್ ಮತ್ತೆ ಕೊನೆಯ ಐಡಿಯಾ ಇವತ್ತಿಂದು. ಹಾಗೆ ನಾನಿಲ್ಲಿ 6x6 ಇಂಚಿನ 2 ಪೀಸಸ್ ಅನ್ನ ತಗೊಳ್ತಾ ಇದ್ದೀನಿ. 2ಕ್ಕೂ ಕೂಡ ಅಷ್ಟೇನೆ ಶಾಪಿಂಗ್ ಬ್ಯಾಗ್ ಅನ್ನ ಕಟ್ ಮಾಡಿ ಇಟ್ಕೊಂಡಿದೀನಿ ಅದೇ ಅಳತೆಗೆ. ಈಗ 4 ಸೈಡ್ಸ್ ಅನ್ನ ಸ್ಟಿಚ್ ಮಾಡಿಬಿಟ್ಟು ಇದನ್ನ ಸಿಂಗಲ್ ಪೀಸಸ್ ಆಗಿ ರೆಡಿ ಮಾಡ್ಕೊಳ್ತೀನಿ. ಹೀಗೆ ನಾನು 2 ಸ್ಟಿಚ್ ಅನ್ನ ಹಾಕಿ ಸಿಂಗಲ್ ಪೀಸ್ ರೆಡಿ ಮಾಡ್ಕೊಂಡೆ. ಹಾಗೆ ನಾನಿಲ್ಲಿ ಒಂದು ಬಾಕ್ಸಿನ ಮುಚ್ಚಳವನ್ನ ತಗೊಳ್ತಾ ಇದ್ದೀನಿ. ಅದೇ ಮುಚ್ಚಳನ್ನ ಅದ್ರ ಮೇಲೆ ಇಟ್ಕೊಂಡು ಒಂದು ಸರ್ಕಲ್ ಅನ್ನ ಟ್ರೇಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ 2 ಪಾರ್ಟ್ ಮೇಲೂ ಸರ್ಕಲ್ ಅನ್ನ ಟ್ರೇಸ್ ಮಾಡ್ಕೊಂಡು ನಂತರ ಅದೇ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು. ಈಗ ನನ್ನ ಹತ್ರ 2 ಸರ್ಕಲ್ಸ್ ಬಂದಿದೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಜಿಪ್ ಅನ್ನ ತಗೊಳ್ತಾ ಇದ್ದೀನಿ. ಹಾಗೆ ಈ ಜಿಪ್ಪಿನ ಅಳತೆ 7 ಇಂಚ್ ಆಗುವಷ್ಟು ತಗೊಂಡಿದ್ದೀನಿ. ಈಗ ಈ ಜಿಪ್ ಅನ್ನ ಏನ್ ಮಾಡ್ಬೇಕು ಅಂದ್ರೆ ಯಾವ್ದಾದ್ರು ಒಂದು ಕಡೆಯಿಂದ ನಾವು ಇದನ್ನ ಅಟ್ಯಾಚ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಸೊ ಈ ರೀತಿಯಾಗಿ ಸುತ್ತಲೂ ಸರ್ಕಲ್ ಅನ್ನ ಹಾಕ್ತಾ ಸ್ಟಿಚ್ ಅನ್ನ ಹಾಕ್ಬೇಕು. ನಾನಿಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಈ ಸ್ಟಿಚ್ ಮಾಡೋದನ್ನ ನಿಮ್ಗೊಂದ್ಸಲ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಇದೊಂದು ಸರ್ಕಲ್ ಆಕೃತಿಯಲ್ಲಿ ಇರುವಂತ ಪರ್ಸ್ ಆಗಿರೋದ್ರಿಂದ ನಾನು ಜಿಪ್ ಅನ್ನ ಚೂರೇ ಸೈಡ್ಸ್ ಅನ್ನ ಕಟ್ ಮಾಡ್ಕೊಂಡಿದೀನಿ. ಯಾಕಂದ್ರೆ ನಾವು ಸ್ಟಿಚ್ ಮಾಡ್ಬೇಕಾದ್ರೆ ಚೆನ್ನಾಗಿ ಬೆಂಡ್ ಆಗಿ ಈಸಿಯಾಗಿ ಬರುತ್ತೆ. ಇದೇ ರೀತಿಯಾಗಿ ಕಟ್ಸ್ ಅನ್ನ ಹಾಕೊಂಡು ಜಿಪ್ಗೆ ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಏನಿದೆ ಅದಕ್ಕೂ ಕೂಡ ನಾನು ಸೇಮ್ ತರ ಇದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಒಮ್ಮೆ ಈ ರೀತಿಯಾಗಿ ಸ್ಟಿಚ್ ಮಾಡೋದು, ನಂತರ ಅದನ್ನ ತಿರುಗಿಸ್ಬಿಟ್ಟು ಪ್ರೆಸ್ ಸ್ಟಿಚ್ ಅನ್ನು ಕೂಡ ಮಾಡ್ಕೊಳ್ಳೋದು.
ನೋಡಿ ಈ ರೀತಿಯಾಗಿ 2 ಪೀಸಸ್ ನಮ್ಗೆ ರೆಡಿ ಆಯ್ತು. ನೆಕ್ಸ್ಟ್ ಇವಾಗ ಇದಕ್ಕೆ ರನ್ನರ್ ಅನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ರನ್ನರ್ ಇನ್ಸರ್ಟ್ ಮಾಡ್ಕೊಂಡಿದ್ದಾದ ನಂತರ ಇದನ್ನ ಉಲ್ಟಾ ಇಟ್ಕೊಂಡು ಸುತ್ತಲೂ ನಾನು ಸ್ಟಿಚ್ ಅನ್ನ ಹಾಕೊಂಡು ಇದನ್ನ ಫಿನಿಶ್ ಮಾಡ್ತೀನಿ. 2 ಸಲ ನಾನು ಸ್ಟಿಚ್ ಅನ್ನ ಹಾಕಿ ಇದನ್ನ ಲಾಕ್ ಮಾಡ್ಕೊಂಡೆ. ಇವಾಗ ನೋಡಿ ಈ ಒಂದು ಪರ್ಸು ರೆಡಿ ಟು ಯೂಸ್ ಇದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇದು ಅಷ್ಟೇನೆ ಇಯರ್ಫೋನ್ಸ್ ನ ಆರ್ಗನೈಸ್ ಮಾಡಿ ಇಟ್ಕೊಳ್ಳೋದಕ್ಕೆ, ಚಿಕ್ಕ ಚಿಕ್ಕ ಐಟಮ್ಸ್ ಪೆನ್ ಡ್ರೈವ್ಸ್ ಇದೆಲ್ಲ ಇದ್ರೆ ಅದನ್ನ ನೀಟಾಗಿ ಆರ್ಗನೈಸ್ ಮಾಡೋದಕ್ಕೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ನೋಡಿ, ನೋಡೋಕ್ಕೂ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿದ್ರಲ್ವಾ ಇವತ್ತಿನ 6 ರೀತಿಯ ಪರ್ಸ್ಗಳನ್ನ ಕೇವಲ ಒಂದೇ ಒಂದು ಶಾಪಿಂಗ್ ಬ್ಯಾಗ್ ಅನ್ನ ಬಳಸಿ ಹೇಗ್ ಮಾಡೋದು ಅಂತ ಹೇಳಿ. ನೋಡಿ ಇಲ್ಲಿ 6 ಪರ್ಸು ನಿಮ್ಗೆ ಕಾಣಿಸ್ತಾ ಇದೆ. ಸೊ ನೋಡಿದ್ರಲ್ವಾ ಇವತ್ತಿನ ವಿಡಿಯೋದಲ್ಲಿ ಜಸ್ಟ್ ಒಂದು ಶಾಪಿಂಗ್ ಬ್ಯಾಗ್ ಇದ್ರೆ ಹೇಗೆ ನಾವು ಸುಲಭವಾಗಿ ಪೌಚಸ್ ಗಳನ್ನ ಹೊಲ್ಕೊಳ್ಬಹುದು ಅಂತ ಹೇಳಿ. ಈ ವರ್ಷದ ಸಂಕ್ರಾಂತಿಗೆ ನೀವು ಕೂಡ ಈ ತರದ ಪೌಚಸ್ ಗಳನ್ನ ಹೊಲ್ಕೊಡಿ. ಹಾಗೆ ಯಾರ ಮನೆಗೆ ನೀವು ಎಳ್ ಬೀರಕ್ ಹೋಗ್ತಿರೋ ಅಲ್ಲಿ ಅವರಿಗೆ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದೀನಿ. ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್ ಯಾರೆಲ್ಲ ಇದಾರೋ ಅವ್ರಿಗೆಲ್ಲ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.